ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲ ಖುಷಿ ಮಾತಾಡ್ತಾ ಇರೋದು. ಇವತ್ತು ನಮ್ಮೂರಲ್ಲಿ ನಮ್ಮ ಆನೇಕಲ್ಲಲ್ಲಿ ದಸರಾ ಲೈಟಿಂಗ್ಸು ಶುರುವಾಗಿದೆ ಆಲ್ರೆಡಿ. ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಅಂತೂ. ನಾನಂತೂ ತುಂಬ ಖುಷಿಪಟ್ಟೆ ಈ ಲೈಟಿಂಗ್ಸ್ ಎಲ್ಲ ನೋಡಿ. ನಾವಿವತ್ತು ನನ್ನ ಮಗನಿಗೆ ಶೂ ಕೊಡ್ಸೋಣ ಅಂತ ಹೋದ್ವಿ. ಬಟ್ ಲೈಟಿಂಗ್ಸ್ ಈ ಥರ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ. ಖುಷಿ ಆಯಿತು ನನಗೂ ನಮ್ಮ ಮಕ್ಳಿಗೂ ಕೂಡ. ನೋಡ್ತಾ ಇರ್ಬೋದು, ಎಲ್ಲ ಮೈಸೂರಲ್ಲಿ ದಸರಾ ಯಾವ ಥರ ಅದರಲ್ಲಿ ಅದೇ ಥರನೇ ಸೇಮ್ ನಮ್ಮೂರಲ್ಲಿ ಕೂಡ ನಮ್ಮ ಆನೇಕಲ್ಲಲ್ಲಿ ಈ ಥರ ದಸರಾ ನಡೆಯುತ್ತೆ. ಅಂಬಾರಿ ಮೇಲೆ ನಮ್ಮ ಚೌಡೇಶ್ವರಮ್ಮನಿಟ್ಟು ದೇವ್ರ ಮೆರವಣಿಗೆ ಥರ ಮಾಡ್ತಾರೆ. ಅಂಬಾರಿನೇ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ. ಈ ಥರ ಇತ್ತು ನಮ್ಮೂರು ನೋಡೋಕ್ಕೆ. ಇನ್ನು ಫುಲ್ ಊರು ಎಲ್ಲ ಇದೇ ಥರನೇ ಇದೆ. ಬಟ್ ನಾವು ಶೂ ತೊಗೊಬರೋಣ ಅಂತ ಹೋದ್ವಿ. ಅಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ತೆಗೆದಿದ್ವಿ. ಲೈಟಾಗಿ ಈ ಥರ ಇತ್ತು ನಮ್ಮ ಆನೇಕಲ್ಲು. ಚೆನ್ನಾಗಿತ್ತು, ಮಳೆ ಬಂದಿತ್ತು, ಹಂಗಾಗಿ ಈ ಥರ ಇತ್ತು ನಮ್ಮೂರು. ಈ ಥರ ಲೈಟಿಂಗ್ಸ್ ನೋಡೋಕ್ಕೆ ಒಂಥರ ಖುಷಿ ಇರ್ತದೆ. ಯಾಕಂದರೆ ಹಬ್ಬದ ವಾತಾವರಣ, ದಸರಾ ವಾತಾವರಣ ಈ ಥರ ಇತ್ತು ನಮ್ಮೂರಲ್ಲಿ. ರೋಡ್ ಮಾತ್ರ ಖರಾಬಾಗಿತ್ತು, ಆದರೆ ಓಡಾಡೋಕ್ಕೆ ಕಷ್ಟ ಆಗ್ತೈತೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಹೇಳೋಷ್ಟು ದೊಡ್ಡವರು ಅಲ್ಲ, ಹಂಗಾಗಿ ಈ ಥರ ಇತ್ತು ರೋಡು. ಊರು ಮಾತ್ರ ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲಿ ನಮ್ಮೂರಲ್ಲಿ ಈ ಥರ ಇತ್ತು. ನಮ್ಮೂರ ನೇಮ್ ಕೂಡ ಅಲ್ಲಿದೆ, ನೋಡ್ಬೋದು. ಈ ಥರ ಖುಷಿ ನಮಗೂ ಕೂಡ ಆಯ್ತೈತೆ. ದಸರಾ ಆಲ್ರೆಡಿ ಸ್ಟಾರ್ಟಿಂಗ್ ಆಗಿದ ತಕ್ಷಣ ನಮಗೂ ಡೈಲಿ ಒಂದೊಂದು ಥರ ಪೂಜೆ ಇರ್ತೈತೆ ದೇವಸ್ಥಾನದಲ್ಲಿ, ಅಮ್ಮನವ್ರ ದೇವಸ್ಥಾನದಲ್ಲಿ. ಈ ಥರ ನೋಡೋಕೆ ಅದೃಷ್ಟ ಮಾಡಿರಬೇಕು. ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ ದಸರಾ ಪೂಜೆ ಎಲ್ಲ. ಹಾಗೆ ಹೋಗಿ ನನ್ನ ಮಗನಿಗೆ ಶೂ ತೊಗೋಬೇಕಾಗಿತ್ತು. ಶೂ ತಗೊಳೋಣ ಅಂತ ಹೋಗಿದ್ದೀವಿ ಆನೇಕಲ್ಲಲ್ಲಿ. ತುಂಬ ಖುಷಿ ಆಯ್ತಾಯಿತ್ತು. ಯಾಕಂದರೆ ಈ ಥರ ಲೈಟಿಂಗ್ಸು ನಾವು ಚಿಕ್ಕ ಮಕ್ಕಳದಾಗ ನೋಡಿರೋದು, ಜಾಸ್ತಿ ನೋಡೋಕ್ಕಾಗಲ್ಲ. ನನ್ನ ಮಕ್ಕಳು ಈ ಥರ ನೋಡೋಬೇಕಂದ್ರೆ ಅವ್ರಿಗೆ ತುಂಬಾ ಖುಷಿ ಆಯ್ತೈತೆ. ಎಲ್ಲರಿಗೂ ಅವ್ರವ್ರದ್ದೇ ಒಂಥರ ಖುಷಿ ಇರ್ತೈತೆ. ನಮಗೂ ಅದೇ ಥರನೇ ಖುಷಿ. ಸರಿ ಅಂದ್ಬಿಟ್ಟು ನಾವಿವತ್ತು ನಮ್ಮೂರೆಲ್ಲ ರೌಂಡ್ ಹೊಡ್ಕೊಂಡು ಸೀದಾ ಶೂ ತೊಗೊಳ್ಳೋಣ ಅಂತ ಬಂದ್ವಿ. ನನ್ನ ಮಗನಿಗೆ ಲೋಫರ್ ಶೂವೇ ಬೇಕಾಗಿತ್ತು. ಫಾರ್ಮಲ್ ಶೂ ಬೇಕು ಅಂತ ಹಠ ಮಾಡ್ತಾಯಿದ್ದ, ಹಂಗಾಗಿ ಶೂ ಕೊಡ್ಸೋಣ ಅಂತ ಹೋಗಿರೋದು. ಮಳೆ ಬೀಳ್ತಾಯಿತ್ತು, ಹಂಗಾಗಿ ಛತ್ರಿ ತೊಗೊಂಡು ಹೋಗಿದ್ದೀನಿ. ನಾವು ಸ್ಲಿಪ್ಪರ್ಸ್ ಮತ್ತು ಶೂಸ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ನನ್ನ ಮಗನಿಗೆ ನಮ್ಮ ಅಕ್ಕ ಸ್ಪಾನ್ಸರ್ ಮಾಡ್ತಾ ಇರೋದು. ಅವರು ನಮ್ಮ ಅಕ್ಕನ ಕೇಳ್ತಾ ಇದ್ದೆ, ನನ್ನ ಮಗ ಈ ಥರ ಶೂಸ್ ಬೇಕು ಅಂತ. ಹಾಗಾಗಿ ನೋಡ್ತಾ ಇದ್ವಿ, ನನ್ನ ಮಗಳಿಗೂ ನೋಡ್ತಾ ಇದ್ವಿ ಶೂಸು. ಒಳ್ಳೊಳ್ಳೆ ಕಲೆಕ್ಷನ್ ಐತೆ ಇದು ಬಾಟಾ ಶೋರೂಮಲ್ಲಿ. ನಾವು ಏನು ನೋಡಿದ್ರು, ಏನೋ ಒಂದು ನೋಡೋಕೆ ಹೋದರೆ ಒಂದು 10 ನೋಡ್ಕೊಂಬರ್ತೀನಿ ನಾನು. ಅದೇ ಥರನೇ ಈ ಥರ ಲೈಟಿಂಗ್ಸ್ ನೋಡೋದಕ್ಕೆ ಒಂದು ಚೆಂದ. ಶೂ ತೊಗೊಂಡು ಈ ಥರ ಬಂದ್ವಿ ಈ ಕಡೆ ನಮ್ಮ ಮನೆ ಕಡೆ. ನಮ್ಮ ಅಕ್ಕ ಮಗ, ನನ್ನ ಮಕ್ಕಳು ಮತ್ತು ನಾನು ನನ್ನ ಹಸ್ಬೆಂಡು ಹೋಗಿದ್ದಿತ್ತು. ನಾವು ಈ ಥರ ನೋಡಿಕೊಂಡು ಶೂ ತೊಗೊಂಡು ಬರ್ತಾ ಇದ್ದೀವಿ. ಇವ್ರು ನಮ್ಮ ಅಕ್ಕ ಮಗ, ದೊಡ್ಡವರು ಇವರು, ನಂದ ಅಂತ. ಟ್ರಾಫಿಕ್ ಇತ್ತು, ಹಂಗಾಗಿ ಅಲ್ಲಿಂದ ಬಂದಮೇಲೆ ಅತ್ತೆ ಊರಿಂದ ಸೊಪ್ಪು ತರಕಾರಿ ಎಲ್ಲ ಕಟ್ ಕಳಿಸಿದ್ರು. ಹಾಗಾಗಿ ನೋಡ್ತಾ ಇರ್ಬೋದು, ಸೊಪ್ಪು ಫ್ರೆಶ್ ಆಗಿರೋಂಥ ಸೊಪ್ಪು ಹಳ್ಳಿಯಿಂದ ಕಟ್ ಕಳಿಸಿರೋದು. ಹೊಲದ ಸೊಪ್ಪು, ತೋಟದ ಸೊಪ್ಪು ಎರಡೂ ಕಟ್ ಕಳಿಸಿದ್ದಾರೆ. ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು. ಅದಾದಮೇಲೆ ಒಂದು 3 ಪಪ್ಪಾಯ ಕಟ್ ಕಳಿಸಿದ್ದಾರೆ, ಕಡಲೆಕಾಯಿ ಮತ್ತು ನನ್ನ ಮಕ್ಳಿಗೆ ಸ್ನ್ಯಾಕ್ಸ್ ಎಲ್ಲ ಕಟ್ ಕಳಿಸೋರೆ ಊರಿಂದ. ನಾಟಿ ಪಪ್ಪಾಯ ಇವೆಲ್ಲ ಚೆನ್ನಾಗಿರ್ತೈತೆ ಬಾಕ್ಸ್ಗಳಿಗೆಲ್ಲ ಬೇಕು ಅಂತ. ನಾನು ಆಲ್ರೆಡಿ ನಮ್ಮ ಮನೆಗೆ ಪಪ್ಪಾಯ ಅಂದರೆ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ. ನಾವು ಚೆನ್ನಾಗಿ ಪಪ್ಪಾಯ ತಿಂತೀವಿ. ಅದಾದಮೇಲೆ ತೆಂಗಿನಕಾಯಿ ಖಾಲಿ ಆಗಿತ್ತು ಮನೇಲಿ. ತೆಂಗಿನಕಾಯಿ ಕಟ್ ಕಳ್ಸಂತ ಹೇಳಿದ್ದೆ ಅತ್ತೆಗೆ. ತೆಂಗಿನಕಾಯಿ ಕಟ್ ಕಳಿಸೋರೆ, ಸಿಪ್ಪೆ ತೆಗ್ದಿಲ್ಲ, ಹಂಗೆ ಕಟ್ ಕಳಿಸೋರೆ. ಯಾಕಂದರೆ ಸಿಟಿಯಲ್ಲೆಲ್ಲ ಒಂದು ಕಾಯಿ 50 ರೂಪಾಯಿ 60 ರೂಪಾಯಿ ಅಷ್ಟೊಂದು ಕೊಟ್ಟು ತಗೊಳ್ಳೋದ್ಕಿಂತ ಊರಿಂದನೇ ಕಟ್ ಕಳಿಸ್ಬಿಡ್ತಾರೆ ಅರ್ಧ ನಮ್ಮತ್ತೆ. ಪಪ್ಪಾಯ 5 kg ಲೆಕ್ಕ ಕೊಡ್ತಾರೆ ಸಿಟಿಯಲ್ಲಿ. ಹಂಗಾಗಿ ಊರಿಂದ
ಕಟ್ ಕಳಿಸ್ತಾರೆ. ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಊರಿಂದ ಕಟ್ ಕಳಿಸ್ತಾರೆ. ಯಾವಾಗಲೂ ಇದು ಫ್ರೆಶ್ ಆಗಿತ್ತು. ಮೊಳಕೆ ಸೊಪ್ಪು ಸಣ್ಣ ಸಣ್ಣ ಸೊಪ್ಪು ಮಸ್ಸೊಪ್ಪು ಮಾಡಿದ್ರೆ ತುಂಬ ಅಂದರೆ ಚೆನ್ನಾಗಿರ್ತೈತೆ. ನನಗಿಷ್ಟ ಇದು ಅಣ್ಣೆ ಸೊಪ್ಪು ಮತ್ತು ಕನ್ನೆ ಸೊಪ್ಪು ಎಲ್ಲ ಮಿಕ್ಸ್ ಆಗಿರೋದು. 3 ಎಲೆ ಇರೋದು. ಇದು ಬಸ್ಸಾಂಬಾರ್ಗಂತ ಒಂದು ಸೊಪ್ಪು ಸಾರ್ಕಂತ ಕಟ್ ಕಳಿಸಿರೋದು. ನೋಡ್ತಾ ಇರ್ಬೋದು, ನಾನಿವಾಗ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಸೊಪ್ಪು ಸಾಂಬಾರು ಮಾಡೋಕ್ಕಂತ ಸೊಪ್ಪು ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಮೊಳಕೆ ಹಂಗೆ ಐತೆ, ಫ್ರೆಶ್ ಆಗಿ ಇವಾಗ ಕಿತ್ತಿ ಕಳಿಸಿರೋದು. ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಸೊಪ್ಪೆಲ್ಲ ತೊಟ್ಟ ಮೇಲೆ ಕಿತ್ತಿ ನೀಟಾಗಿ ಇಟ್ಕೊಬೇಕು. ಕೆಳಗೆ ಹಾಕಿ ಆರಾಮಾಗಿ ಕೈಯಲ್ಲಿ ಸ್ವಲ್ಪ ಈ ಥರ ಮಾಡ್ಕೊಂಡ್ರೆ ಇದು ಸೊಪ್ಪಲ್ಲಿರೋಂಥ ಮಣ್ಣು ನೋಡ್ತಾ ಇರ್ಬೋದು ಸೊಪ್ಪಲ್ಲಿ ಯಾವ ಥರ ಐತೆ ಅಂತ. ಮಣ್ಣಲ್ಲಿರೋಂಥ ಸೊಪ್ಪಲ್ಲಿರೋಂಥ ಮಣ್ಣೆಲ್ಲ ಕೆಳಗೆ ಉದುರುತ್ತೈತೆ, ಜಾಸ್ತಿ ಇರ್ತೈತೆ ಮಣ್ಣು. ಹೊಲದ ಸೊಪ್ಪಾಗಿರೋದ್ರಿಂದ ಇದರಲ್ಲಿ ಉಳ್ಸೊಪ್ಪು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಮಸ್ಸೊಪ್ಪು ಉಳ್ಸೊಪ್ಪು ಮಾಡ್ಬೋದು ಆರಾಮಾಗಿ, ಟೇಸ್ಟಾಗಿರ್ತೈತೆ. ನೋಡಿಸ್ತೀನಿ ರೀ ಎಷ್ಟು ಮಣ್ಣಿದೆ ಅಂದ್ಬಿಟ್ಟು. ನಾವು ತೊಳೆದ್ರೂ ಕೂಡ ಒಂದು 3-4 ಸಾರಿ ತೊಳಿಬೇಕು ಸೊಪ್ಪು. ಇದು ಈ ಕೆಳಗಡೆ ನೋಡ್ತಾ ಇರ್ಬೋದು ಎಷ್ಟು ಮಣ್ಣೈತೆ ಅಂತ. ಆ ಥರ ಒದ್ರೋದ್ರಿಂದ ಹುಳ ಆಗಲಿ ಇಲ್ಲ ಮಣ್ಣಾಗಲಿ ಇದ್ರೆಗನ ಕೆಳಗಡೆ ಉದುರೋಗ್ಬಿಡ್ತೈತೆ. ಹಾಗಾಗಿ ಈ ಥರ ಕ್ಲೀನ್ ಮಾಡ್ಬೋದು. ಇದು ಕ್ಲೀನ್ ಮಾಡೋಕ್ಕೆ ಒಳ್ಳೆ ಮೆಥಡ್ ಅಂತಲೇ ಹೇಳ್ಬೋದು. ಹಳ್ಳಿ ಕಡೆ ಆಲ್ಮೋಸ್ಟ್ ಇದೇ ಥರನೇ ನಾವು ಕ್ಲೀನ್ ಮಾಡೋದು. ಮಾಮೂಲಿ ತೋಟದ ಸೊಪ್ಪಾದರೆ ಹಂಗೆ ಇದು ಮಾಡ್ಕೊತೀವಿ, ಇಲ್ಲಾಂದರೆ ಹಿಂಗೆ. ಅದಾದಮೇಲೆ ಚಿಕನ್ ಸಾಂಬಾರು, ರೈಸು, ಮುದ್ದೆ ಮಾಡಿದ್ದೀನಿ. ಅತ್ತೆ ಚಿಕನ್ ಕಟ್ ಕಳಿಸಿದ್ರು, ಹಾಗಾಗಿ ಚಿಕನ್ನು ಸಾರು ಮುದ್ದೆ ಮಾಡಿದ್ದೀನಿ ಆಲ್ರೆಡಿ. ಬಿಸಿ ಬಿಸಿ ಮುದ್ದೆ, ಚಿಕನ್ ಸಾರು, ರೈಸು. ಇನ್ನು ಮನೇಲಿ ನಾವು ಈ ಥರ ಕುತ್ಕೊಂಡು ಊಟ ಮಾಡೋದು. ಹಸ್ಬೆಂಡು ಸ್ವಲ್ಪ ಕೆಲಸ ಐತೆ ಅಂತ ಬರೀತಾಯಿದ್ರು. ನಾವು ಸ್ವಲ್ಪ ಬೇಗ ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನನ್ನ ಮಗನ ಚಿಕನ್ ಸಾರು ಅಂದರೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನ್ ವೆಜ್ ಲವರ್ ಅವನು. ನನ್ನ ಮಗಳು ಅವಳು ಚಿಕನ್ನು ಆಗಲ್ಲ, ಆದರೂ ಹಾಕಿದ್ದೀನಿ. ನನ್ನ ಮಗನ ರೈಸ್ ಹಾಕ್ಕೊಂಡು ನನ್ನ ಮಗಳಿಗೆ ಮುದ್ದೆ ಇಟ್ಟಿದ್ದೀನಿ. ಯಾಕಂದರೆ ಅವರು 2 ಟೈಮು ಮುದ್ದೆ ತಿನ್ನಲ್ಲ, ಹಂಗಾಗಿ ರೈಸೇ ತಿಂತಾರೆ 2 ಟೈಮು. 1 ಟೈಮ್ ಮುದ್ದೆ ತಿನ್ನಲಿ ಅಂತ ಮುದ್ದೆ ಹಾಕಿದ್ದೀನಿ. ಚಿಕನ್ ಸಾರು ನೋಡ್ತಾ ಇರ್ಬೋದು, ತುಂಬ ರುಚಿಯಾದ ಮನೆಯಲ್ಲೇ ಮಾಡಿರೋ ಅಂಥ ಮಸಾಲೆಯಿಂದ ಇವತ್ತು ಈ ರೆಸಿಪಿ ಟ್ರೈ ಮಾಡಿದ್ದೀನಿ. ಆಲ್ರೆಡಿ ನನ್ನ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಚಿಕನ್ ಸಾರು ರೆಸಿಪಿ ಹೇಗೆ ಮಾಡೋದು ಅಂತ. ಬ್ಲಾಗ್ ಇದೆ, ಹೋಗಿ ಒಂದ್ಸರಿ ಚೆಕ್ ಮಾಡಿ ಬೇಕು ಅಂದರೆ. ಚಿಕನ್ ಸಾರು ಮುದ್ದೆ ಈ ಥರ ಆಯಿತು. ಈ ಥರ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡೋದ್ರಿಂದ ಇರೋ ಖುಷಿನೇ ಬೇರೆ ಐತೆ. ನೀವು ಎಷ್ಟೇ ದುಡೀರಿ, ಈ ಥರ ಮನೇಲಿ ಎಲ್ಲರ ಜೊತೆನೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ ತುಂಬ ಖುಷಿ ಇರ್ತೈತೆ. ಅದಾದಮೇಲೆ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ಟಿಫನ್ ಮಾಡಿ ಬಾಕ್ಸ್ ಕಳಿಸಿ, ಪಾತ್ರೆಗಳೆಲ್ಲ ತೊಳೆದೆ. ಹಸ್ಬೆಂಡಿಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ, ಸಿಂಕೆಲ್ಲ ಕ್ಲೀನ್ ಮಾಡಿ ಮನೇಲಿರೋ ಕೆಲಸ ಎಲ್ಲ ಮುಗಿಸಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಹುಷಾರಿರಲಿಲ್ಲ ನಮ್ಮ ಯಜಮಾನ್ರಿಗೆ, ಹಾಗಾಗಿ ಬೇಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಹೌಸ್ ವೈಫ್ ಅಂದರೆ ಒಂದು ನಿಮಿಷ ಕುತ್ಕೊಳಕ್ಕೂ ಫ್ರೀ ಇರಲ್ಲ. ಕೆಲವೊಂದು ಸರಿ ಕೆಲಸ ಮಾಡ್ತಾನೆ ಇದ್ರೂ ಟೈಮ್ ಸಾಕಾಗಲ್ಲ, ಅಷ್ಟು ಕೆಲಸ ಇರ್ತೈತೆ. ಯಾಕಂದರೆ ಮನೇಲಿ ಮಕ್ಕಳನ್ನ ಸ್ಕೂಲ್ ಕಳಿಸಿದಾದ್ಮೇಲೆ ಕೆಲಸ ಶುರು ಆಯ್ತದೆ. ಅವ್ರು ಹೋಗೋಕ್ಕೆ ಮುಂಚೆ ಒಂಥರ ಟೆನ್ಷನ್ ಇದ್ದರೆ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಒಂಥರ ಟೆನ್ಷನ್ ಇರ್ತೈತೆ. ಎಲ್ಲ ಹೌಸ್ ವೈಫ್ಗೂ ಇದೇ ಥರನೇ ಇರ್ತೈತೆ. ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಒಂದು ಚೆನ್ನಾಗಿರೋದು. ಹೆಣ್ಮಕ್ಳಿರೋ ಮನೆಯೇ ಚೆನ್ನಾಗಿರ್ತೈತೆ ಆಲ್ಮೋಸ್ಟು. ಇನ್ನು ಹಸ್ಬೆಂಡು ಹುಷಾರಿಲ್ಲ, ಮಲಗಿದ್ದಾರೆ. ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಕೊಡಿಸ್ಕೊಂಡು ಸ್ವಲ್ಪ ಜ್ವರ ಇತ್ತು. ಯಾಕಂದರೆ ತಲೆಗೆ ತಣ್ಣೀರು ಸ್ನಾನ ಮಾಡೋದ್ರಿಂದ ಸ್ವಲ್ಪ ಜ್ವರ ಜಾಸ್ತಿ ಆಗ್ಬಿಟ್ಟಿತ್ತು ಬೆಳಗ್ಗೆನೆ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಮನೇಲಿ ಕೆಲಸ ಮಾಡಿ ಈ ಥರ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀನಿ. ಇನ್ನು ಮನೆ ಕಲ್ಲಿರುವಂಥ ವಿಜಯ್ ಕ್ಲೀನಿಕ್ ಬಂದಿದ್ದೀನಿ. ಮೋಹನ್ ಶಾಪ್ ಅಂತ, ಇದು ಒಳ್ಳೆ ಫೇಮಸ್ ಆಗಿರುವಂಥ
ಹಾಸ್ಪಿಟಲ್. ಅದಾದಮೇಲೆ ಇವತ್ತು ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನಕ್ಕೆ ಹೋಗಿದ್ದೆ ಅಂತ. ಆಲ್ಮೋಸ್ಟ್ ನಿಮ್ಗೆ ನೋಡ್ತಾ ಇರ್ಬೋದು, ಆಲ್ರೆಡಿ ಗೊತ್ತಾಗಿರ್ತೈತೆ. ಈ ವಿಡಿಯೋ ಲಾಸ್ಟಲ್ಲಿ ನೋಡಿದ್ರೆ ಇದು ನಮ್ಮೂರು ಎಂಟ್ರೆನ್ಸ್. ಅದು ತುಂಬ ಅಂದರೆ ತುಂಬಾ ದಿಸ್ನಿಂಕ ಕನಸಿತ್ತಿದ್ದು. ನೋಡೋಣ ಮುಂದೆ, ತುಂಬ ದಿನದ ಕನಸು. ಇವತ್ತು ನೋಡೋಣ ಅಂತ ಹೋಗಿದ್ದೀವಿ. ಯಾಕಂದರೆ ನಮ್ಮ ಗಾಡಿ ಆಲ್ರೆಡಿ ಸ್ವಲ್ಪ ರಿಪೇರಿ ಆಗಿದೆ, ಹಂಗಾಗಿ ಇಲ್ಲಿ ಹೋಗಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅದು ಯಾವುದು ಗಾಡಿ ತೊಗೊಂಡ್ವಿ ಏನು ಅಂತ. ಅದಾದಮೇಲೆ ಹುಷಾರಿಲ್ಲ, ಹಂಗೆ ಸ್ವಲ್ಪ ಬಂದ್ವಿ, ಸುಸ್ತಾಯ್ತದೆ ಅಂದರು. ಎಳ್ನೀರು ಕುಡ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಇವತ್ತೊಂದು ಬ್ಲಾಗ್ ಇಷ್ಟ ಆಗಿತ್ತು. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನೇಲಿ ದುಡಿಯೋರು ಹುಷಾರಿಲ್ಲ ಅಂದರೆ ನಮಗೂ ಸ್ವಲ್ಪ ಬೇಜಾರು ಅನ್ನಿಸ್ತದೆ. ಯಾಕಂದರೆ ಅವರು ಮನೆಯಲ್ಲೇ ರೆಸ್ಟ್ ಮಾಡಲ್ಲ, ಹಂಗಾಗಿ ಬೇಜಾರಾಗ್ತೈತೆ.